ಜೀವನದಲ್ಲಿ ಎಷ್ಟೇ ಯಶಸ್ಸು ಪಡೆದಿದ್ರು ಕೂಡ, ಕೀರ್ತಿ ಗಳಿಸಿದ್ರು ಕೂಡ ಫ್ಯಾಮಿಲಿ ಮುಂದೆ ಎಲ್ಲದು ಶೂನ್ಯ ಅನ್ನೋದಕ್ಕೆ ಇವತ್ತಿನ ಒಂದು ಈ ಕತೆ, ಬಿಗ್ ಬಾಸ್ ಕತೆ ನಿಮ್ಮ ಜೊತೆ ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಯಾವ ತಾಯಿಯೂ ನೀಡಬಲ್ಲಳು ಜಗದೇ ನಮಗೆಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಟುಗಾಡುತ್ತಿರುವೆ ನಾನು ಅಂತ ಒಬ್ಬೊಬ್ರು ಓಡೋಡಿ ಬರೋದನ್ನ, ಕಣ್ಣೀರಾಗ್ತಾ ಬರೋದನ್ನ, ಖುಷಿಯಿಂದ ಓಡಿ ಬರೋದನ್ನ, ಎಲ್ಲ ಸನ್ನಿವೇಶಗಳನ್ನು ಈ ವಾರ ನಾವು ಎಂಜಾಯ್ ಮಾಡ್ಬೋದು. ಎಲ್ಲಿ ಅಂತೀರಾ? ಬಿಗ್ ಬಾಸ್ ಮನೆಯಲ್ಲಿ. ಇವತ್ತಿನ ಎಪಿಸೋಡ್ ಶುರು ಮಾಡೋಕ್ಕೂ ಮುಂಚೆ ನಿನ್ನೆ ಬಿಗ್ ಬಾಸಲ್ಲಿ ಏನೇನಾಗಿರ್ಬೋದು, ಇವತ್ತಿನ ಎಪಿಸೋಡ್ ಪ್ರೊಮೋ ನೋಡೋಕ್ಕೂ ಮುಂಚೆ ನಿನ್ನೆ ಬಿಗ್ ಬಾಸಲ್ಲಿ ಏನೇನಾಗಿರ್ಬೋದು ಅನ್ನೋದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಾಮಿನೇಷನಲ್ಲಿ ಬಿಗ್ ಬಾಸ್ ಸೀಕ್ರೆಟ್ ಆಗಿ ಇಟ್ಟಿದ್ರು, ಅದು ಬೆಸ್ಟ್. ನಿಜವಾಗ್ಲೂ ನೋಡಿದ್ರೆ ಗಲಾಟೆಗಳನ್ನು ಕಡಿಮೆ ಮಾಡಬೇಕು ಅಂದರೆ ನಾಮಿನೇಷನ್ ಕಂಟಿನ್ಯೂ ಆಗಿ ಓಪನ್ ಆಗಿ ಇರಬಾರ್ದು ಅನ್ನೋದಕ್ಕೆ ನಿನ್ನೆ ಬಿಗ್ ಬಾಸ್ ಮನೆಯೇ ಉದಾಹರಣೆ. ನೋಡಿದ್ರ ನಿನ್ನೆ ಏನಾದ್ರು ಅಷ್ಟೊಂದು ಗಲಾಟೆ ಏನೂ ಇರಲಿಲ್ಲ. ನಿನ್ನೆ ಚೆನ್ನಾಗಿತ್ತು. ನಿನ್ನೆ ನಾಮಿನೇಷನ್ ಪ್ರಕ್ರಿಯೆಗಳು ಎಲ್ರಿಗೂ ಯಾರು ನಾಮಿನೇಟ್ ಮಾಡಿದ್ದಾರೆ ಅನ್ನೋ ವಿಚಾರನ ಗೆಸ್ ಮಾಡಬೇಕು. ನನ್ನನ್ನು ಯಾರು ನಾಮಿನೇಟ್ ಮಾಡಿದ್ದಾರೆ ಅನ್ನೋದನ್ನು ಗೆಸ್ ಮಾಡಬೇಕು ಅವರು. ಚೆನ್ನಾಗಿತ್ತು. ಆದರೆ ಬಿಗ್ ಬಾಸ್ ಫಸ್ಟ್ ಟೈಮು ಬಿಗ್ ಬಾಸಲ್ಲಿ ಈ ಸಾರಿ ನಾಮಿನೇಷನಲ್ಲಿ ಮನೆಯವರು ಕಾವ್ಯ ಬಿಟ್ಟು ಎಲ್ಲರೂ ಇದ್ದಾರೆ. ಫಸ್ಟ್ ರೆಡಿಯಾಗಿರಿ. ವೋಟಿಂಗ್ ಲೈನ್ ಓಪನ್ ಆಗಿದೆ ಏನೋ ಗೊತ್ತಿಲ್ಲ. ಓಪನ್ ನಾನು ಮಾಡಿದರೆ ಆಗಿರಲಿಲ್ಲ. ಒಂದು ವೇಳೆ ಓಪನ್ ಆದರೆ ವೋಟ್ ಮಾಡಬೇಕು ಅಂತಂದರೆ ನೀವು ಇಷ್ಟಪಡೋ ಕಂಟೆಸ್ಟೆಂಟ್ಸ್ ಯಾರಿದ್ದಾರೋ ಅವರಿಗೆ ವೋಟ್ ಮಾಡಿ. ಆಟ ಆಡ್ತಿದ್ದಾರೆ, ಕಷ್ಟಪಟ್ಟು ಆಟ ಆಡಲಿ. ನಿಮಗೆ ಬೇಕಾದವ್ರನ್ನ ನೀವು ವೋಟ್ ಹಾಕಿ ಮುಂದಿನ ವೀಕಿಗೆ ಹೋಗೋ ಥರ ನೀವು ಸಪೋರ್ಟ್ ಮಾಡಿ ಪಾಪ ಅವರಿಗೆ. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ಒಂದು ಫ್ಯಾಮಿಲಿನ ಬಿಟ್ಬಿಟ್ಟು ಅಷ್ಟು ದಿವಸ ಬಿಗ್ ಬಾಸ್ ಮನೆ ಒಳಗಿರಬೇಕು ಅಂದರೆ ಅದು ನಿಜವಾಗ್ಲೂ ಕಷ್ಟನೇ. ಆದ್ರೂ ಅವರೆಲ್ಲ ಇದ್ದು ಆಟ ಆಡ್ತಾ ಇದ್ದಾರೆ, ನಮಗೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಎಪಿಸೋಡನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತೀವಿ, ಬಿಟ್ಟರೆ ಇನ್ನೇನು ಇರಲ್ಲ. ನಿನ್ನೆ ನಾಮಿನೇಷನ್ದು ಎಲ್ಲ ಪಕ್ಕದಲ್ಲಿ ಇಟ್ಬಿಟ್ರೆ ಇನ್ನು ನೆಕ್ಸ್ಟ್ ಭಾಗದಲ್ಲಿ ಬಂದಿರೋದೇನು, ಮನೆಯಲ್ಲಿ ಗ್ರಾಸರಿಗೋಸ್ಕರ, ದಿನಸಿ ಸಾಮಾನಿಗೋಸ್ಕರ ಹೋರಾಟ. ಅದು ಮಾತ್ರ ಎಕ್ಸಲೆಂಟ್ ಆಗಿತ್ತು ಪ್ರೋಗ್ರಾಮು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ನಕ್ಕು ಬಿಟ್ಟಿದ್ದೀವಿ. ಯಾಕೆಂದರೆ ನಮಗೆ ತೋರಿಸಿರೋದು 1.5 ಗಂಟೆ ಕಾಲ ಮಾತ್ರ. ಆದರೆ ಲೈವಲ್ಲಿ ನೋಡಿದ್ರೆ ನಿಜವಾಗ್ಲೂ ಮಜಾ ಅಂದರೆ ಮಜಾ ಇತ್ತು. ಯಾಕೆಂದರೆ ಒಂದು ವಸ್ತುಗೋಸ್ಕರ ನಾವು ಎಷ್ಟೋ ತನಕ ಕಾಯಬೇಕಾಗತ್ತೆ, ನಮಗೆ ಬೇಕಾಗಿರೋ ವಸ್ತುಗಳು ಅನ್ನೋದನ್ನು ನಿನ್ನೆ ಎಪಿಸೋಡಲ್ಲಿ ಇತ್ತು. ಅದು ಲೈವಲ್ಲಿತ್ತು, ಚೆನ್ನಾಗಿತ್ತು. ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ನಿನ್ನೆ ಎಪಿಸೋಡ್ ಫುಲ್ಲು ಮಜಾ ಇತ್ತು. ಸ್ವಲ್ಪ ತೋರಿಸಿದ್ದಾರೆ ಎಪಿಸೋಡಲ್ಲಿ, ಆದರೆ ಲೈವ್ ನೋಡಿದಾಗ ಮಾತ್ರ ಚೆನ್ನಾಗಿತ್ತು. ನಿನ್ನೆ ಆಯಾ ಪ್ಲೇಸ್ಗಳಿಗೆ ಹೋಗಿ ಬಿಗ್ ಬಾಸ್ ಕೊಟ್ಟಿರೋ ಒಂದೊಂದು ಡ್ಯಾನ್ಸ್ ಕೊಟ್ಟಿದ್ರು. ಆ ಡ್ಯಾನ್ಸನ್ನು ಅಲ್ಲಿ ಮಾಡಬೇಕು ಅಂತ ಪೌಡರ್ ರೂಮಲ್ಲಿ ಹೋಗಿ, ಬಾತ್ರೂಮಲ್ಲಿ ಹೋಗ್ಬಿಟ್ಟು, ಮತ್ತು ಕಿಚನ್ನಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ಅಲ್ಲಿರೋ ವಸ್ತುಗಳನ್ನು ಬಳಸಿ ಡ್ಯಾನ್ಸ್ ಮಾಡಬೇಕು ಅಂತ ಎಲ್ಲರೂ ಚೆನ್ನಾಗಿ ಮಜಾ ಮಾಡಿದ್ರು. ನಿನ್ನೆ ಒಂದು ಸಲ ಅವರು ಇಷ್ಟು ದಿವಸ 80 ದಿವಸ ಮೈಂಡನ್ನು ಒಂದು ಸಲ ನಿನ್ನೆ ಫ್ರೆಶ್ ಆಗಿದೆ ಅಂತ ಅನಿಸ್ತಾ ಇದೆ. ಎಲ್ಲ ಮರ್ತಿದ್ರು. ಒಂದು ಕಡೆ ಎಲ್ಲರೂ ನಾಮಿನೇಷನಲ್ಲಿದ್ದಾರೆ, ಇನ್ನೊಂದು ಕಡೆ ದಿನಸಿ ಸಾಮಾನಿಗೋಸ್ಕರ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕನ್ನು ಎಂಜಾಯ್ ಮಾಡಿದ್ದಾರೆ. ಎಲ್ಲೂ ಅಷ್ಟೊಂದು ಜಗಳಗಳು ಏನು ಇಲ್ಲದೇನೆ ನಿನ್ನೆ ಹ್ಯಾಪಿಯಾಗಿದ್ದರು. ಆದರೆ ಅವರಿಗೆ ಆಲ್ರೆಡಿ ಗೊತ್ತಾಗಿದೆ ಈ ವಾರ ಬಿಗ್ ಬಾಸ್ ಮನೆ ಒಳಗೆ ಅವರ ಫ್ಯಾಮಿಲಿ ಬರ್ಬೋದು ಅನ್ನೋ ಗೆಸ್ಸನ್ನ ನಿನ್ನೆ ಮಾಡಿದ್ದಾರೆ ಅವರು.
ಅದು ಯಾವ ಥರ ಮಾಡಿದಾರೋ ಗೊತ್ತಿಲ್ಲ, ಅಂತೂ ಗೆಸ್ ಮಾಡಿದ್ದಾರೆ ಎಲ್ಲರೂ. ಮನೆಯವ್ರು ಬಂದರೆ ಅವರಿಗೆ ಹಣ್ಣು ಹೆಚ್ಚಿಕೊಡ್ಬೇಕು ಅಂತ ಒಂದು ಕಡೆ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲ ಮನೆಯವರೇ ನಮಗೆ ತರ್ತಾರೆ ಅಂತಲೂ ಮಾತಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಂದು ಸಲ ಮನೆ ಆಹಾರಕ್ಕೋಸ್ಕರ ಮನೆಯವರಿಗೋಸ್ಕರ ಯಾವ ಥರ ಕಾತ್ರದಿಂದ ಕಾಯ್ತಾರೆ ಅಂತ ಮನೆ ಬಿಟ್ಟು ದೂರ ಇರೋರಿಗೆ ಮಾತ್ರ ಆ ಒಂದು ಫೀಲಿಂಗ್ ಗೊತ್ತಾಗೋದು. ನಿಜ. ಇವತ್ತು ಮಂಗಳವಾರ ಅಲ್ವಾ, ಇವತ್ತಿಂದ ಒಂದು ವಾರ ನಮಗೆ ಫುಲ್ಲೇ. ನಾನು ಮಾತ್ರ ಬಿಗ್ ಬಾಸನ್ನು ಜಾಸ್ತಿ ಇಷ್ಟಪಡೋದು ಈ ಫ್ಯಾಮಿಲಿ ವೀಕನ್ನು. ನೀವು ನಿಜವಾಗ್ಲೂ ನೀವು ಇಷ್ಟಪಡೋದು ಅಂದರೆ ಕಾಮೆಂಟ್ ಮಾಡಿ. ಇನ್ನೊಂದು, ನಿಮ್ಮ ಪ್ರಕಾರ ಬಿಗ್ ಬಾಸಲ್ಲಿ ನೀವು ಇಷ್ಟಪಡೋ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಬಿಗ್ ಬಾಸನ್ನು, ಯಾರ್ಯಾರು ಟಾಪ್ 5 ಇರ್ತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ ಪ್ಲೀಸ್. ನೋಡೋಣ ಯಾರ್ಯಾರು ಇರ್ಬೋದು, ನಿಮ್ಮ ಪ್ರಕಾರ ಯಾರ್ಯಾರು ಇರ್ಬೋದು, ನಿಮ್ಮ ಇಷ್ಟ ಬಂದವರು, ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ಸ್ ಯಾರು ಅನ್ನೋದನ್ನು ಕಾಮೆಂಟ್ ಮಾಡಿ. ನೋಡೋಣ ಲಾಸ್ಟ್ವರೆಗೂ ಯಾರು ಕಾಮೆಂಟಲ್ಲಿ ಯಾರು ಗೆದ್ದಿದ್ದಾರೆ ಅನ್ನೋದನ್ನು ಗೊತ್ತಾಗುತ್ತಲ್ವ, ಖುಷಿ ಆಗುತ್ತೆ. ಅದು ಒಂದು, ನಾವು ಇಷ್ಟಪಟ್ಟಿರೋರು ಗೆದ್ದಿದ್ದಾರಾ, ಏನಾಯಿತು ಏನು ಕತೆ ಅನ್ನೋದನ್ನು ನೋಡ್ಬೋದು. ಅವರಿಗೆ ನಿಮ್ಮಿಂದ ಸಪೋರ್ಟ್ ಸಿಗ್ಬೋದು. ಕಾಮೆಂಟ್ ಮಾಡಿ ನೋಡೋಣ ಏನಾಗ್ಬೋದು ಅಂತ. ಯಾರು ನಿಮ್ಗೆ ಇಷ್ಟವಾದವರು ಯಾರು ಬಿಗ್ ಬಾಸ್ ಒಳಗಡೆ ಅಂತ 4 ಜನ ಹೆಸರನ್ನ ಬರೀರಿ, ಯಾರ್ಯಾರು ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ಸ್ ಅಂತ. 5 ಜನ ಟಾಪ್ 5 ಇರ್ತಾರಲ್ವ, ಅವ್ರ ಹೆಸರನ್ನ ಬರೀರಿ, ನಿಮ್ಗೆ ಇಷ್ಟವಾದವ್ರು ಯಾರು ಇರ್ಬೋದು ಅಂತ. ನೋಡೋಣ. ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ನಿಮಗೆ. ನೀವು ಇಷ್ಟಪಟ್ಟವರು ಗೆದ್ದರೆ ನಾನೊಂದು ಸರ್ಪ್ರೈಸ್ ನಿಮಗೆ ಕೊಡ್ತೀನಿ. ನೋಡೋಣ ಯಾರು ಅಂತ ಗೆಸ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ಪ್ರೊಮೋದಲ್ಲಿ ನೋಡೋಣ, ಪ್ರೊಮೋದಲ್ಲಿ ಏನೇನಾಗಿದೆ ಅಂತ, ಏನು ಬಂದಿದೆ ಪ್ರೊಮೋ ಅನ್ನೋದನ್ನು. ಹಾಯ್ ಭೋಜು, ನೀ ಇಲ್ಲದೆ ಅಡಿಗೆ ಮಾಡೋದಕ್ಕೂ ಮನಸ್ಸು ಬರ್ತಿಲ್ಲ. ನನಗೋಸ್ಕರ ನೀನು ಇವಾಗ ಏನಾದರೂ ಅಡಿಗೆ ಮಾಡಿ ಕಳುಹಿಸಿಕೊಡು. ನನಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜ ನಿಜ ನಿಜ. ಸೂರಜ್ ಮತ್ತು ರಾಶಿಕಾ ಅವರ ಫ್ಯಾಮಿಲಿ ಬಂದಿರೋ ಥರ ಇದೆ. ನಂಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನಿಜ. ಸೂರಜ್ ಅವ್ರ ಅಮ್ಮ ಬಂದಿರೋ ಥರ ಇದೆ. ಅಮ್ಮ ಕೇಳ್ತಾ ಇದ್ದಾರೆ ಅಡುಗೆ, ನನಗೆ ಏನಾದ್ರು ಅಡುಗೆ ಮಾಡಿಡು, ನಾನು ಬರ್ತೀನಿ ಅಂತ ಸೂರಜ್ ಅವರಿಗೆ. ನಿಜವಾಗ್ಲೂ ಸೂರಜ್ ಒಂದು ನೋಡಿ, ನಮ್ಮ ಮಕ್ಕಳು ಹೊರಗಡೆ ಬೇರೆ ದೇಶದಲ್ಲಿದ್ದರೆ ಎಷ್ಟು ಚೆನ್ನಾಗಿ ಮನೆ ಒಂದು ವಿಚಾರಗಳನ್ನು ಕಲಿತಾರೆ ಅನ್ನೋದಕ್ಕೆ ಸೂರಜ್ ಉದಾಹರಣೆ. ಎಷ್ಟು ನೀಟಾಗೆಲ್ಲ ಅಡುಗೆ ಮಾಡೋದಾಗಲಿ, ಆ ರೆಸ್ಪಾನ್ಸಿಬಿಲಿಟಿ ಆಗಲಿ ಎಷ್ಟು ಚೆನ್ನಾಗಿದೆ ಸೂರಜ್ಗೆ. ಆಟ ನಿಮಗೆ ಸೂರಜ್ ಇಷ್ಟ ಆದರೆ ಕಾಮೆಂಟ್ ಮಾಡಿ. ಹಾಗೆ ರಾಶಿಕಾ ಅವರ ಅಣ್ಣ ಬಂದಿರೋ ಥರ ಇದೆ. ಇದು ಸಂಬಂಧಗಳ ಬೆಲೆ, ಕುಟುಂಬದ ಬೆಲೆ ಹೇಗೆ ಗೊತ್ತಾಗುತ್ತೆ ನೋಡಿ. ನಿಜವಾಗ ನಾವು ಸೆಂಟಿಮೆಂಟ್ ಜಾಸ್ತಿ ಇರೋರು ಕನೆಕ್ಟ್ ಆಗ್ಬಿಡ್ತೀವಲ್ಲ. ನೀವು ನಿಜ, ನಿಮ್ಗೆ ಏನು ಅನ್ಸುತ್ತೆ? ಪ್ರತಿ ಮನುಷ್ಯನಿಗೂ ಫ್ಯಾಮಿಲಿ ಸಪೋರ್ಟ್ ಬೇಕು. ಫ್ಯಾಮಿಲಿನ ಏನು ಮಾಡಿಲ್ಲ ನೀವು ಫ್ಯಾಮಿಲಿ ಅಂತ ಪರವಾಗಿಲ್ಲ, ಆದರೆ ಫ್ಯಾಮಿಲಿನ ದೂರ ಮಾಡ್ಕೋಬೇಡಿ ಅಷ್ಟೇ. ಸಂಬಂಧಗಳಿಗೆ ಬೆಲೆ ಕೊಡಿ. ನಿಜ ಚೆನ್ನಾಗಿದೆ. ನೋಡೋಣ. ನಾನು ಇನ್ನು ನಾಳೆ ಪೂರ ಹೇಳೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ನಿನ್ನೆ ನಾಮಿನೇಷನ್ ಇದರೊಳಗೆ ಎಲ್ಲರೂ ಇರೋದ್ರಿಂದ ಜಾಸ್ತಿ ಏನೂ ಇಲ್ಲ ಹೇಳೋಕ್ಕೆ. ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ.